ಬಿಜೆಪಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ಗೂ ಕೂಡ ಕಮಿಷನ್ ಉರುಳು. 40%, 50%, 60%, 70% ಕಮಿಷನ್ ಕಾಟ. ಕಾಂಗ್ರೆಸ್ ಆಡಳಿತದಲ್ಲಿ ಕಂಪ್ಲೀಟ್ ಕಮಿಷನ್ ಆಟಗಳೀಗ ಸದ್ದು ಮಾಡ್ತಿದೆ. ಪ್ರತಿ ಇಲಾಖೆಯಲ್ಲೂ ಕಮಿಷನ್ ಡಬಲ್ ಆಗಿದೆ. ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಈಗ ಡಬಲ್ ಕಿ ಡಬಲ್ ಆಯ್ತಾ ಕಮಿಷನ್ ಆಟಗಳು. ಕಮಿಷನ್ ಜಾಸ್ತಿ ಆಗ್ತಿರೋದು ಹಾಗೆ ಕಡಿಮೆ ಆಗ್ತಾ ಇಲ್ಲ. ನಮಗೆ ದಯಾಮರಣ ಕೊಡಿ ಅಂತ ಗುತ್ತಿಗೆದಾರರು ಕೇಳ್ತಿರೋದು. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಆರೋಪ ಬರ್ತಾ ಇದೆ. ಡಿಕೆಶಿಗೆ ಪತ್ರವನ್ನ ಬರೆದಿದ್ದಾರೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ. ಇನ್ನು ಪ್ರತಿ ಇಲಾಖೆಯಲ್ಲೂ ಕಮಿಷನ್ ಡಬಲ್ ಆಗಿದೆ. ಇಲಾಖೆಯ ಸಚಿವರನ್ನ ಭೇಟಿ ಮಾಡಿ ಗಮನಕ್ಕೆ ತಂದಿದ್ದೇವೆ. ಕಮಿಷನ್ ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆ ಆಗೋದಿಲ್ಲ. ಹಾಗಾಗಿ ದಯಾಮರಣವನ್ನ ಕೊಡಿ ಅನ್ನೋದಾಗಿ ಗುತ್ತಿಗೆದಾರರು ಈಗ ಕೇಳ್ತಿರೋದು. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿರುವಾಗಲೂ ಕೂಡ ಕಮಿಷನ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಸದ್ಯ ಕಾಂಗ್ರೆಸ್ಗೂ ಕೂಡ ಈ ಕಮಿಷನ್ ಕಾಟಗಳು ಮುಂದುವರಿತಾ ಇದೆ. ಹಾಗಾಗಿ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಗುತ್ತಿಗೆದಾರರು. ಅದಕ್ಕಾಗಿನೇ ಆಗ್ತಾ ಇಲ್ಲ, ದಿನೇ ದಿನೇ ಜಾಸ್ತಿ ಆಗ್ತಿದೆ ಬಿಟ್ರೆ ಕಡಿಮೆ ಆಗ್ತಿಲ್ಲ. ಒಂದು ಕಡೆ 40, 50, 60, 70% ಇಂಥದ್ದೊಂದು ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಟೆಂಡರ್ ಹಣ ಬಿಡುಗಡೆಗೆ ಕಮಿಷನ್ ಕೇಳ್ತಾ ಇರುವಂತ ಆರೋಪ ಇದು. ಹಾಗಾಗಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಇಂಥದ್ದೊಂದು ಆರೋಪ ಮಾಡಲಾಗ್ತಿದೆ ಟೆಂಡರ್ ವಿಚಾರವಾಗಿ. ಇನ್ನು ಕಮಿಷನ್ ವಿಚಾರವಾಗಿ ರಾಜ್ಯಪಾಲರ ಭೇಟಿ ಆಗ್ತೇವೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತೇವೆ. ಭೇಟಿಗೆ ಗುತ್ತಿಗೆದಾರರಿಂದ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಜನತೆಗೆ ಹಲವು ಭಾಗ್ಯಗಳನ್ನ ನೀಡ್ತಿರ್ತೀರಿ, ಕೊಟ್ಟಿದ್ದೀರಿ ನೀವು. ರಾಜ್ಯ ಗುತ್ತಿಗೆದಾರರಿಗೆ 1000 ಕೋಟಿ ಬಾಕಿ ಇದೆ. ಹಿಂಗಾದ್ರೆ ಹೆಂಗೆ? ಈಗ ಗುತ್ತಿಗೆದಾರರು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ. ಜೊತೆಯಲ್ಲಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಭೆ ಕೂಡ ಇದೆ. ಕಮಿಷನ್ ವಿಚಾರವಾಗಿ ರಾಜ್ಯಪಾಲರನ್ನ ಭೇಟಿ ಆಗ್ತೇವೆ. ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯನ್ನು ಕೂಡ ಭೇಟಿ ಆಗ್ತೇವೆ ಅನ್ನುವಂತ ಮಾತಾಡ್ತಿದ್ದಾರೆ. ಇದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ನಮ್ಮ ಕಷ್ಟ ಇಷ್ಟು ಇದ್ರೂ ಕೂಡ ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅನ್ನೋದಾಗಿ ಮುಂದಾಗಿದ್ದಾರೆ. ಗುತ್ತಿಗೆದಾರರಿಗೆ ಹಣ ಪೆಂಡಿಂಗ್ ಇದೆ, ಆ ಹಣವನ್ನ ಬಿಡುಗಡೆ ಮಾಡಿ ಆ ಭಾಗ್ಯ ಕೊಡಿ ಅನ್ನೋದಾಗಿ ಕೇಳ್ಕೊಂತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಕಷ್ಟವನ್ನ ಗಂಭೀರವಾಗಿ ಯಾಕೆ ಪರಿಗಣಿಸ್ತಿಲ್ಲ? ಭ್ರಷ್ಟಾಚಾರದ ವಿರುದ್ಧ ನಾವೀಗ ಹೋರಾಡೋದಕ್ಕೆ ಸಿದ್ಧ ಆಗಿದ್ದೀವಿ ಅನ್ನುವಂತ ಮಾತು ಕೇಳಿ ಬರುತ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈ ಹಿಂದೆಯೂ ಕೂಡ ಬಿಜೆಪಿ ಮೇಲೆ ಸಾಕಷ್ಟು ಈ ಕಮಿಷನ್ ಪರ್ಸೆಂಟೇಜ್ ವಿಚಾರ ಕೇಳಿ ಬಂದಿತ್ತು. ಸದ್ಯ ಈಗ ಕಾಂಗ್ರೆಸ್ನಲ್ಲೂ ಕೂಡ ಇಂಥದ್ದೇ ಕಮಿಷನ್ ಕಾಟ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರು ಈಗ ಹೋರಾಟಕ್ಕೂ ಮುಂದಾಗಿದ್ದಾರೆ. ಏನಿದು ಅಂತ? ಅಖಿಲೇಶ್, ರಾಜ್ಯ ಕಾಂಗ್ರೆಸ್ ಗುತ್ತಿಗೆದಾರರ ಸಂಘ ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷ ಮುಂದುವರಿತಾನೆ ಇದೆ ಅಂತ ಹೇಳ್ಬಹುದು. ಒಂದು ಕಡೆ ಗುತ್ತಿಗೆದಾರರ ಸಂಘ ಹೇಳ್ತಾ ಇರುವಂತದ್ದೇನೆಂದ್ರೆ ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರುಗಳು, ಶಾಸಕರುಗಳು ಕಮಿಷನ್ ಕೇಳ್ತಾ ಇದ್ದಾರೆ. ನಮಗೆ 32,000 ಕೋಟಿ ರೂಪಾಯಿ ಬಾಕಿ ಉಳಿದಿದೆ, ಯಾವ ಹಣವೂ ಸಹ ಒಂದ್ ಕಡೆ ಬಿಡುಗಡೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಕಾಮಗಾರಿಗಳ ವಿಚಾರದಲ್ಲಿ ಸಾಕಷ್ಟು ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಹೊರಿಸ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಗುತ್ತಿಗೆದಾರರ ಸಂಘದ
ಎಲ್ಲ ನಾಯಕರುಗಳು ಮತ್ತು ಅವರ ಏನು ಸಂಘದ ಸದಸ್ಯರುಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಸಹ ಬರೆದು ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಕೊನೆಯದಾಗಿ ಒಂದು ಮನವಿಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಗುತ್ತಿಗೆದಾರರ ಸಂಘದ ಸದಸ್ಯರುಗಳ ಜೊತೆಗೆ ಸಾಯಂಕಾಲ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಗುತ್ತಿಗೆದಾರರ ಸಂಘದ ಸದಸ್ಯರು ಆಗ್ಲೇನೆ ಹೇಳಿರುವುದೇನೆಂದ್ರೆ, ನೀವು ನಮ್ಮ ಸಮಸ್ಯೆಗಳಿಗೆ ನಮ್ಮ ಅಹವಾಲುಗಳ ಆಲಿಸದೆ ಹೋದಲ್ಲಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಕಮಿಷನ್ ಕಾಟ ಏನ್ ನಡೀತಾ ಇದೆ ಇದರ ಬಗ್ಗೆ ನಾವು ಅವರಿಗೆ ಸಂಪೂರ್ಣವಾದಂತಹ ವಿವರವನ್ನ ಕೊಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ಇದೀಗ ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜ್ಯ ಗುತ್ತಿಗೆದಾರರ ಸಂಘದ ಸದಸ್ಯರ ಸಭೆಯನ್ನು ಸಹ ಕರೆದಿರುವಂತದ್ದು. ಜೊತೆಗೆ ಏನಂತಂದ್ರೆ, ಈಗಾಗಲೇ ಕೆಲ ಗುತ್ತಿಗೆದಾರರ ಸಂಘದ ಸದಸ್ಯರುಗಳು ನಮಗೆ ಹಣ ಬಿಡುಗಡೆ ಆಗಿಲ್ಲ, ಹೀಗಾಗಿ ದಯಾಮರಣವನ್ನು ಸಹ ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಸಹ ಬರೆದಿದ್ರು. ಈ ಎಲ್ಲ ವಿಚಾರಗಳು ಸಹ ನಾಳೆ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸಾಕಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳು ಒಂದ್ ಕಡೆ ಕಂಡು ಬರ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಗುತ್ತಿಗೆದಾರರ ಸಂಘದ ಸದಸ್ಯರುಗಳು ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಿದ್ದಾರೆ. ಆದ್ರೆ ಗುತ್ತಿಗೆದಾರರ ಸಂಘದ ಸದಸ್ಯರ ಸಮಸ್ಯೆಗಳು ಬಗೆಹರಿಯುತ್ತಾ ಇಲ್ವಾ ಅನ್ನೋದು ನಾಳೆ ಸಾಯಂಕಾಲ ಇತ್ಯರ್ಥ ಆಗಲಿದೆ. ಅಖಿಲೇಶ್. ಧನ್ಯವಾದಗಳು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.